ಸಮಸ್ತ ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಕೊಟ್ಟೂರು ಸ್ವಾಮಿ ಮಠದಲ್ಲಿ ಮುಂದುವರೆದ ವಿಶ್ವಧರ್ಮ ಪ್ರವಚನ. ರೇಣುಕಾಚಾರ್ಯರ ಕುರಿತು ಉಪನ್ಯಾಸ ನಡೆಸಿಕೊಟ್ಟ ಮಹಾಂತ ಸ್ವಾಮಿಗಳು. ವಿವೇಕಾನಂದ ಸರ್ಕಾರಿ ಶಾಲೆಯಲ್ಲಿ ನಿರ್ಮಾಣಗೊಳ್ಳಲಿರುವ ಹೆಚ್ಚುವರಿ ಕೊಠಡಿಗಳು. ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ತನ್ನಿಮಿತ್ಯ ಸರ್ಕಾರದಿಂದ ಆರಂಭಗೊಂಡ ಪೋಷಣ ಅಭಿಯಾನ. ನಗರದಲ್ಲಿ ನೆರವೇರಿದ ಪಂಡಿತ ಪುಟ್ಟರಾಜ ಗವಾಯಿಗಳ 108ನೆಯ ಜಯಂತ್ಯೋತ್ಸವ. ಹೊಸಪೇಟೆ ಸಂಗೀತ ಪಾಠಶಾಲೆಗಳ ಒಕ್ಕೂಟದಿಂದ ಆಯೋಜನೆ. ನಗರದಲ್ಲಿ ಜರುಗಿದ ಪುನೀತ್ ರಾಜ್ಕುಮಾರ್ ಜನ್ಮದಿನ. ಅಸ್ತಿತ್ವಕ್ಕೆ ಬಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಹಿಳಾ ಘಟಕ. ಇದೀಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಪ್ರತಿ ವರ್ಷ ಸರ್ವಧರ್ಮ ಪ್ರವಚನ ನಡೆಸುವ ಮೂಲಕವಾಗಿ ಸರ್ವಧರ್ಮಗಳ ಸಾಮರಸ್ಯ ಹಾಗೂ ಸದ್ಭಾವನೆಯ ರಾಷ್ಟ್ರ ನಿರ್ಮಾಣಕ್ಕಾಗಿ ಪ್ರಯತ್ನಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ಪ್ರಸಕ್ತ ಸಾಲಿನಲ್ಲಿ 10 ದಿನಗಳ ಕಾಲ ಸರ್ವಧರ್ಮ ಪ್ರವಚನ ಕಾರ್ಯಕ್ರಮವನ್ನು ಭಕ್ತಗಣದೊಂದಿಗೆ ಮುನ್ನಡೆಸಲಾಗುತ್ತಿದೆ. ಹೀಗೆ ಲಿಂಗೈಕ್ಯ ಡಾಕ್ಟರ್ ಸಂಗನಬಸವ ಮಹಾಶಿವಯೋಗಿಗಳ ದಿವ್ಯ ಪ್ರಕಾಶನದಲ್ಲಿ ದಿನಾಂಕ 14ರಿಂದ 24ರವರೆಗೆ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಸರ್ವಧರ್ಮ ಪ್ರವಚನ ಆರಂಭಿಸಲಾಗಿದೆ. ಹೀಗೆ ದಿನಾಂಕ 20ರಂದು 7ನೇ ದಿನದ ಪ್ರವಚನ ನಡೆಸಲಾಗಿ ರೇಣುಕಾಚಾರ್ಯರ ಜಯಂತಿ ನಿಮಿತ್ತ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಲಾಯಿತು. ಆ ಬಳಿಕ ಅನುಭಾವಿ ಪ್ರವಚನಕಾರರಾದ ಮುದುಗಲ್ನ ಕಲ್ಯಾಣಾಶ್ರಮದ ಮಹಾಂತ ಸ್ವಾಮಿಗಳು ರೇಣುಕಾಚಾರ್ಯರ ಕುರಿತಾಗಿ ತಿಳಿಸುತ್ತಾ ಸರ್ವಧರ್ಮ ಪ್ರವಚನ ನಡೆಸಿಕೊಟ್ಟರು. ಎಷ್ಟೋ ಜನ ಮಹಾತ್ಮರು ಈ ಭೂಮಿಯಲ್ಲಿ ಅವತಾರವನ್ನು ತಾಳಿದರು. ಅಂತವರಲ್ಲಿ ಇವತ್ತು ನಮ್ಮ ತಾಯಂದರು ಇಲ್ಲೊಂದು ಭಾವಚಿತ್ರವನ್ನು ಇಟ್ಟು ಬಹಳ ವಿಶೇಷವಾಗಿರುವಂತಹ ಗೌರವವನ್ನು ಸಲ್ಲಿಸಿ ಜಯಂತಿಯನ್ನು ಮಾಡಿದ್ರಲ್ಲ, ಆ ಮಹಾನುಭಾವರು ಕೂಡ ಭಾರತ ಮಾತೆಯ ಅನೇಕ ಮಹಾತ್ಮರಲ್ಲಿ ಅವರು ಒಬ್ಬರು. ರೇಣುಕಾಚಾರ್ಯರು ಹೇಗೆ ಕೃಷ್ಣ ಅರ್ಜುನನನ್ನ ಗುರಿಯಾಗಿಟ್ಕೊಂಡು, ಅದು ರಣಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಎನ್ನುವಂತ ವಾಕ್ಯದ ಜೊತೆಗೆ 18 ಅಧ್ಯಾಯಗಳ ಗೀತೆಯನ್ನು ಉಪದೇಶ ಮಾಡಿದ. ಬದುಕು ಹೇಗಿರಬೇಕು, ಬದುಕನ್ನ ಹೇಗೆ ಕಳೆಯಬೇಕು, ಈ ಸೃಷ್ಟಿಯ ಮೂಲ ಏನು, ಈ ಸೃಷ್ಟಿಯಲ್ಲಿ ಅಡಕವಾಗಿರುವಂತ ಸತ್ಯ ಏನು, ಅದನ್ನ ಮರ್ತ್ಯಲೋಕದಲ್ಲಿ ಮಾನವರು ಯಾವ ರೀತಿಯೊಳಗೆ ಬಳಸ್ಕೊಳ್ಬೇಕು, ಯಾವ ಸಾಧನೆಯ ಮೂಲಕ ಈ ಜೀವನವನ್ನ ಪಾವನ ಮಾಡ್ಕೋಬೇಕು ಅನ್ನುವುದನ್ನ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದೇ ಅದು ಭಗವದ್ಗೀತೆಯಾಯಿತು. ಅದೇ ರೀತಿಯಲ್ಲಿ ರೇಣುಕಾಚಾರ್ಯರು ಅಗಸ್ತ್ಯ ಮಹಾಮುನಿಯನ್ನ ಗುರಿಯಾಗಿಟ್ಕೊಂಡು ಉಪದೇಶ ಮಾಡಿದ ಗ್ರಂಥವನ್ನ ಇವತ್ತು ಸಿದ್ಧಾಂತ ಶಿಖಾಮಣಿ ಅಂತ ತಿಳ್ಕೊಂಡು ಈ ನಾಡಿನಲ್ಲಿ, ಈ ರಾಷ್ಟ್ರದಲ್ಲಿ ಅದನ್ನು ಒಪ್ಪಿ ಅಪ್ಪಿ ಆನಂದ ಪಡುವಂತವರು ಶ್ರದ್ಧೆಯಿಂದ ಗೌರವಿಸ್ತಾರೆ. ಅಲ್ಲಿ ಏನೋ ಇಲ್ಲ, ಬದುಕಿನ ಸತ್ಯ ಇದೆ ಅಷ್ಟೇ. ಅಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಪಂಗಡ ಇಲ್ಲ. 101 ಸ್ಥಳಗಳ ಬಹಳ ಅಪರೂಪದ ಅರಿವನ್ನ ರೇಣುಕಾಚಾರ್ಯರು ಅಗಸ್ತ್ಯರಿಗೆ ಉಪದೇಶ ಮಾಡಿದ್ದಾರೆ. ಆ ಉಪದೇಶದಲ್ಲಿ ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರು ಕಾರುಣ್ಯ ಸ್ಥಳ, ಹೀಗೆ 101 ಸ್ಥಳಗಳು ಮುಂದುವರಿಯುತ್ತಾರೆ. ಈ ಸೃಷ್ಟಿಯ ಮೂಲ
ಈ ಸೃಷ್ಟಿಯಲ್ಲಿ ಈ ಮಾಂಸದ ಮುದ್ದೆಯಾಗಿ ಬರುವಂತ ಈ ಪಿಂಡದ ಉತ್ಪತ್ತಿ ಹೇಗೆ, ಈ ಪಿಂಡದೊಳಗಿರುವಂತಹ ಬ್ರಹ್ಮಾಂಡದ ಅನುಭವ ಹೇಗೆ, ಅದನ್ನು ಹೇಗೆ ಸಾಧಿಸಬೇಕು, ಯಾವ ರೀತಿ ಮಾಯೆಯಾಗಿ ಮೋಹವಾಗಿ ಕಾಡುವಂತ ಈ ಸಂಸಾರದ ಬಂಧನವನ್ನು ಹೇಗೆ ದೂರ ಮಾಡಿಕೊಳ್ಳಬೇಕು, ಅದಕ್ಕಾಗಿ ಗುರುವಿನ ಕರುಣೆಯನ್ನು ಹೇಗೆ ಪಡೆಯಬೇಕು ಅನ್ನುವಂತ ಅರಿವನ್ನ ಇಡೀ ಮನುಕುಲಕ್ಕೆ ಅವರು ಉಪದೇಶ ಮಾಡಿದ್ದಾರೆ ವಿನಃ ಒಂದು ಜಾತಿಗಾಗಿ ಆ ಗ್ರಂಥದ ಉಪದೇಶ ಇಲ್ಲ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸರ್ಕಾರಿ ಶಾಲೆಗಳತ್ತ ವಿದ್ಯಾರ್ಥಿಗಳನ್ನ ಆಕರ್ಷಿಸುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗ್ತಿದೆ. ಹೀಗೆ ಹೊಸಪೇಟೆ ನಗರದ ರಾಣಿಪೇಟೆಯಲ್ಲಿ ಬರುವ ವಿವೇಕಾನಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶಾಸಕರ ಅನುದಾನದಲ್ಲಿ 23,69,000 ಮೊತ್ತದ ಅನುದಾನವನ್ನು ಒದಗಿಸಲಾಗಿದೆ. ಹೌದು, ರಾಣಿಪೇಟೆಯ ಸಚಿವ ಆನಂದ್ ಸಿಂಗ್ ರವರ ಕಚೇರಿ ಬಳಿ ಬರುವ ವಿವೇಕಾನಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 23,69,000 ಮೊತ್ತದ ಅನುದಾನ ಮಂಜೂರು ಮಾಡಲಾಗಿದೆ. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆ ಮೇರೆಗೆ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು, ಆಪ್ತ ಸಹಾಯಕ ಗೋವಿಂದ ಕುಲಕರ್ಣಿ, ಈ ಭಾಗದ ನಗರಸಭಾ ಸದಸ್ಯ ರೂಪೇಶ್ ಕುಮಾರ್ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಂದ ಭೂಮಿ ಪೂಜೆ ನಡೆಸಲಾಯಿತು. ಇನ್ನು ಶಾಲಾ ಅಭಿವೃದ್ಧಿಗಾಗಿ ಅನುದಾನ ಒದಗಿಸಿದ ಸಚಿವ ಆನಂದ್ ಸಿಂಗ್ ರವರಿಗೆ ನಗರಸಭಾ ಸದಸ್ಯ ರೂಪೇಶ್ ಕುಮಾರ್ ಸೇರಿದಂತೆ ಶಿಕ್ಷಕರ ಸಂಘದ ಅಧ್ಯಕ್ಷರು ಅಭಿನಂದನೆ ತಿಳಿಸಿದ್ದಾರೆ. ಈ ಭೂಮಿ ಪೂಜೆಗೆ ಸುಮಾರು 23 ಲಕ್ಷ ನಮಗೆ ಮಂಜೂರು ಮಾಡಿದ್ದಾರೆ. ಈ ಒಂದು ಶಾಲಾ ಒಂದು ಕೊಠಡಿಯನ್ನು ಮತ್ತು ಸುತ್ತ ಕಾಂಪೌಂಡನ್ನು ಮೇಲೆತ್ತಿಸಲು, ಮೇಲೆ ಗ್ರಿಲ್ಗಳನ್ನು ಹಾಕಲು, ಈ ಶಾಲೆಗೆ ಪೇಂಟಿಂಗು ಮತ್ತು ಇನ್ನಿತರ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸುಮಾರು 23 ಲಕ್ಷ ಮೇಲ್ಪಟ್ಟು ನಮಗೆ ಮಂಜೂರು ಮಾಡಿರೋದರಿಂದ ನಾನು ಈ ಒಂದು ಶಾಲೆಯ ಪರವಾಗಿ ಮತ್ತು ಈ ಒಳ್ಳೆ ರಾಣಿಪೇಟೆ ಎಲ್ಲ ಪ್ರಮುಖರ ಪರವಾಗಿ ಹಾಗೂ ಈ ಕೌನ್ಸಿಲರ್ ರೂಪೇಶ್ ಅವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದು ನಗರದ 5ನೇ ವಾರ್ಡ್ ರಾಣಿಪೇಟೆಯಲ್ಲಿರ್ತಕ್ಕಂಥ ವಿವೇಕಾನಂದ ಶಾಲೆಯಲ್ಲಿ ಮಾನ್ಯ ಶಾಸಕರಾದ ಶ್ರೀಮಾನ್ ಆನಂದ್ ಸಿಂಗ್ ಸರ್ ಅವರ ಅನುದಾನದ ಅಡಿಯಲ್ಲಿ 23 ಲಕ್ಷವನ್ನು ಕಾಂಪೌಂಡ್ ವಾಲ್ ಮೇಲ್ದರ್ಜೆಗೇರಿಸೋದು ಹಾಗೂ ಶಾಲಾ ಕೊಠಡಿ, ಶಾಲೆ ಸ್ವಚ್ಛತೆ ಹಾಗೂ ಸುರಕ್ಷತಾ ದೃಷ್ಟಿಯಿಂದ ಈ ಒಂದು ಅನುದಾನವನ್ನು ಶಾಸಕರು ಹಾಕಿ ಈ ಶಾಲೆಗೆ ಒಂದು ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ, ಒಂದು ಸರ್ಕಾರಿ ಶಾಲೆಗಳಂದರೆ ಒಂದು ಪ್ರೈವೇಟ್ ಶಾಲೆಗಿಂತ ಹೆಚ್ಚಿನ ಮಟ್ಟದಲ್ಲಿ ಇರಬೇಕಂತೇಳಿ ಅವರೊಂದು ಆಶೀರ್ವಾದದಿಂದ ಶಾಲೆಗಳು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಲಿಕ್ಕೆ ನಾವೆಲ್ಲರೂ ಪ್ರಯತ್ನಪಟ್ಟು ಮುಂದಿನ ದಿನಗಳಲ್ಲಿ ಯಾರು ಪ್ರೈವೇಟ್ ಸ್ಕೂಲ್ಗಿಂತ ಮುಂದಿನ ದಿನಗಳು ನಾವು ಓದಿದ್ದು ಗೌರ್ಮೆಂಟ್ ಶಾಲೆನೇ, ಅದೇ ಥರ ಎಲ್ಲರೂ ಗೌರ್ಮೆಂಟ್ ಶಾಲೆಯಲ್ಲೇ ಓದಿ ನಾವೊಂದು ಈ ಭಾರತ ಪ್ರಜೆಗಳಾಗಿ ಹೊರಹೊಮ್ಮಬೇಕಂತೇಳಿ ನಾವೊಂದು ಕೇಳುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಇನ್ನು ಉತ್ತಮ ಕಾಮಗಾರಿ ನಡೆಸಬೇಕೆಂದು ಧರ್ಮೇಂದ್ರ ಸಿಂಗ್ ರವರು ಈ ವೇಳೆ ಗುತ್ತಿಗೆದಾರರಲ್ಲಿ ಕರೆ ನೀಡಿದರು. ಇವತ್ತೇನು ನಾವು ಇದು 23,69,000 ಏನು ಕೆಲಸ ಇಟ್ಕೊಂಡಿದ್ದೀವಿ, ಅದರಲ್ಲಿ ಒಂದು ಕ್ಲಾಸ್ ರೂಮು ಹಾಗೂ ಈ ಕಾಂಪೌಂಡು, ಯಾಕಂದರೆ ಶಾಲೆ ರಜೆ ಇದ್ದಾಗ ಎಲ್ಲ ಹುಡುಗರು ಕಾಂಪೌಂಡ್ ಹತ್ತು ಬಂದು ಇಲ್ಲಿ ಆಟ ಆಡೋದಕ್ಕಿಂತ ಜಾಸ್ತಿ ಏನಂದರೆ ಕಿಟಕಿ ಹೊಡೆಯೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು ಮಾಡ್ತಾಯಿದ್ರು. ಆ ಒಂದು ನಿಟ್ಟಿನಲ್ಲಿ ಶಾಲೆ ಆಡಳಿತವರು ನಮ್ಮಲ್ಲಿ ಕೇಳ್ಕೊಂಡಾಗ ಇದಕ್ಕೆ ಒಂದು 23,69,000 ಇವತ್ತು ಏನು ನಮ್ಮ ಸಚಿವರು ಆನಂದ್ ಸಿಂಗ್ ಅವರ ಒಂದು ಆದೇಶ ಮೇರೆಗೆ ಹಾಕಿದ್ದೀವಿ. ನಾನು ಕೆಲಸ ಮಾಡೋವಂಥ ಗುತ್ತಿಗೆದಾರದ್ದು ಹೇಳೋದಿಷ್ಟೇ, ಯಾಕಂದರೆ ಇಲ್ಲೆಲ್ಲ ಮಕ್ಕಳು ಓದ್ತಾರ. ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಯಾವುದೇ ಒಂದು ಕಳಪ ಕಾಮಗಾರಿ ಇಲ್ದಂಗೆ ಗುಣಮಟ್ಟ ಕಾಮಗಾರಿ ಮಾಡಿ ನಮ್ಮ ಮಕ್ಕಳು ಓದ್ತಾರಂತ ಮನೋಭಾವನೆ ಇಟ್ಕೊಂಡು ಈ ಕೆಲಸ ಮಾಡ್ಬೇಕಂತ ಹೇಳಿ ಈ ಮುಖಾಂತರ ಹೇಳುತ್ತಾ, ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪೋಷಣ ಅಭಿಯಾನ ಆರಂಭಿಸಿ ಇದರಡಿ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ಇದರಿಂದ ಮಕ್ಕಳು ಅಪೌಷ್ಟಿಕತೆಯಿಂದ ಹೊರಬರಲು ಸಹಕಾರಿಯಾಗುತ್ತಿದೆ. ಹೀಗೆ ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 31ನೆಯ ವಾರ್ಡ್ ಪ್ರಶಾಂತ ನಗರದಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ಸಿಡಿಪಿಒ ಇಲಾಖೆಯಿಂದ ಪೋಷಣ ಅಭಿಯಾನ ಕೈಗೊಳ್ಳಲಾಗಿತ್ತು. ತನ್ನಿಮಿತ್ತ ಇದೇ ವಾರ್ಡಿನ ಹೆತ್ತಮ್ಮನವರಿಂದ ತಮ್ಮ ಪುಟಾಣಿಗಳನ್ನ ಅಂಗನವಾಡಿ ಕೇಂದ್ರಕ್ಕೆ ಕರೆತರಲಾಗಿ ಈ ಭಾಗದ ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಅನ್ನಪ್ರಾಶನ ಕಾರ್ಯಕ್ರಮ ನಡೆಸಲಾಯಿತು.
ಅದೇ ರೀತಿಯಾಗಿ ಮಕ್ಕಳಿಗೆ ದಿನವಹಿ ನೀಡಬೇಕಾದ ಅಗತ್ಯ ಪೌಷ್ಟಿಕ ಆಹಾರದ ಕುರಿತು ಮಕ್ಕಳ ಪಾಲಕ ಪೋಷಕರಿಗೆ ಮನವರಿಕೆ ಮಾಡಿಕೊಡಲಾಯಿತು. ನನ್ನ ಹೆಸರು ಅನುಪಮ ಅಂತ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೊಸಪೇಟೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ವಾರ್ಡಿನ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಪೋಷಣಾ ಅಭಿಯಾನ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಾವು 6 ತಿಂಗಳಿನ ಮಕ್ಕಳಿಗೆ ನಾವು ಅನ್ನಪ್ರಾಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಪುಷ್ಟಿಯನ್ನು ನಾವು ತಯಾರಿಸ್ಬಿಟ್ಟು ಮಗುವಿಗೆ ಪ್ರಾರಂಭವಾಗಿ ನಾವು ಅದನ್ನು ತಿನ್ನಿಸೋ ಒಂದು ಪ್ರಯತ್ನವನ್ನು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ನಾವು ಪುಷ್ಟಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು 31ನೇ ವಾರ್ಡ್ 3ನೇ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ತಾಯಂದಿರು ಕೂಡ ಈ ಪುಷ್ಟಿಯನ್ನು ನಾವೇನು ಮನೆಗೆ ಆಹಾರ ವಿತರಣೆ ಮಾಡ್ತಾ ಇದ್ದೀವಿ, ಇದನ್ನು ಎಲ್ಲ ಮಕ್ಕಳಿಗೆ ತಿನ್ನಿಸಿದಾಗ ಮಗುವಿನ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ಜೊತೆಗೆ ಇದರಲ್ಲಿ ಎಲ್ಲ ರೀತಿಯಾದ ಪೌಷ್ಟಿಕಾಂಶಗಳು ಇರೋದ್ರಿಂದ ಮಗುವಿನ ಸಂಪೂರ್ಣ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ನಾವು ಮಕ್ಕಳಿಗೆ 6 ತಿಂಗಳಿಂದ 3 ವರ್ಷ ಮಕ್ಕಳಿಗೆ ಪುಷ್ಟಿ ಅಂತಕ್ಕಂಥ ಆಹಾರವನ್ನು ಕೊಡ್ತಾ ಇದ್ದೀವಿ. ಅದು ಪೌಡ್ರ್ ಇದೆ ಇಲ್ಲಿ ಪುಷ್ಟಿ ಅಂತ. ಇದರಲ್ಲಿ ರಾಗಿ ಮಿಶ್ರಣ ಇರುತ್ತೆ, ರಾಗಿ, ಸಕ್ಕರೆ ಮತ್ತು ಸೋಯಾ ಕಾಳಿನ ಒಂದು ಪುಡಿ ಇರುತ್ತೆ, ಹಾಗೆಯೇ ಹೆಸರು ಕಾಳು ಪೌಡ್ರ್ ಇರುತ್ತೆ ಇದರಲ್ಲಿ. ಇದ್ರ ಜೊತೆ ಹಾಲಿನ ಪುಡಿ ಮತ್ತು ಸಕ್ಕರೆಯನ್ನು ಕೊಡ್ತಾ ಇದ್ದೀವಿ. ಗರ್ಭಿಣಿ ಬಾಣಂತಿಯರಿಗೆ ನಾವು ಮನೇಲಿ ಇಲ್ಲೇನೆ ಅಂಗನವಾಡಿ ಕೇಂದ್ರದಲ್ಲೇ ಬಿಸಿ ಊಟ ತಯಾರಿಸಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಅನ್ನ, ಸಾಂಬಾರು, ಒಂದು ಪಲ್ಯ ಮತ್ತು ಶೇಂಗಾ ಚಿಕ್ಕಿ ಮತ್ತು ಹಾಲು, ಮೊಟ್ಟೆ ಪ್ರತಿದಿನ ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಮಕ್ಕಳಿಗೆ 3 ರಿಂದ 6 ವರ್ಷ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲೇ ನಾವು ಗೋಧಿ ಪಾಯಸ, ಮೊಟ್ಟೆ, ಅನ್ನ, ಸಾಂಬಾರು ಮತ್ತು ಶೇಂಗಾ ಚಿಕ್ಕಿಯನ್ನು ಪ್ರತಿದಿನ ನಾವು ಕೊಡ್ತಾ ಇದ್ದೀವಿ. ಹೊಸಪೇಟೆ ಸಂಗೀತ ಪಾಠಶಾಲೆಗಳ ಒಕ್ಕೂಟದಿಂದ ಪಂಡಿತ ಪುಟ್ಟರಾಜ ಗವಾಯಿಗಳ 108ನೇ ಜಯಂತಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಶುಭ ಸಂದರ್ಭದಲ್ಲಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಜ್ಜಯ್ಯನವರಿಗೆ 1682ನೇ ತುಲಾಭಾರ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ಹೊಸಪೇಟೆಯ ಜೆಸಿಸಿ ಶಾಲಾ ಸಭಾಂಗಣದಲ್ಲಿ ಹೊಸಪೇಟೆ ಸಂಗೀತ ಪಾಠಶಾಲೆಗಳ ಒಕ್ಕೂಟದಿಂದ ಪಂಡಿತ ಪುಟ್ಟರಾಜ ಗವಾಯಿಗಳ 108ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಮ್ಮ ಸಂಸ್ಥೆಯಿಂದ ಅಂದರೆ ಭೂಮಿಕಾ ಸಮಾಜ ಸೇವಾ ಸಂಸ್ಥೆಯಿಂದ 99ರಲ್ಲಿ ಇದೇ ಸಹಕಾರಿ ಕಲ್ಯಾಣ ಮಂಟಪದಲ್ಲಿ ಪ್ರಪ್ರಥಮವಾಗಿ ತುಲಾಭಾರವನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ಒಂದು ಸಂಸ್ಥೆಯ ಉದ್ಘಾಟಕರಾಗಿ ಉದ್ಘಾಟನಾ ಒಂದು ಸಮಾರಂಭದ ಒಂದು ಕಾರ್ಯಕ್ರಮದ ನಿಮಿತ್ತ ಅವರಿಗೆ ತುಲಾಭಾರ ಮಾಡಲಾಗಿತ್ತು. ಇವತ್ತು 2ನೇ ಬಾರಿಗೆ ಹೊಸಪೇಟೆ ನಗರದಲ್ಲಿ ಅವರು ತುಲಾಭಾರವನ್ನು ಹಮ್ಮಿಕೊಂಡಿದ್ದು ಹಾಗೂ ಈ ಒಂದು
ಸಂಗೀತ ಕಾರ್ಯಕ್ರಮವನ್ನು ಪುಟ್ಟರಾಜ ಅಜ್ಜಯ್ಯ ಅವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ. ಈಗ ತಾನೇ ಕರುಣಾನಿಧಿ ಸಾಹೇಬರು ಹೇಳಿದ ಹಾಗೆ ನಮ್ಮಲ್ಲಿ ಒಕ್ಕೂಟದ ವ್ಯವಸ್ಥೆ ತುಂಬ ಇನ್ನೂ ಒಗ್ಗಟ್ಟಾಗಬೇಕು, ನಾವೆಲ್ಲ ಕಲಾವಿದರು ಅಂತಕ್ಕಂಥದ್ದು ತುಂಬ ಗಟ್ಟಿಯಾದ ಒಂದು ಮಾತು. ಅದೆಲ್ಲನೂ ನಾವು ಅನುಸರಿಸ್ಕೊಳ್ಬೇಕು. ಮತ್ತೊಂದು ಇನ್ನೊಂದು ಹೇಳಿದ್ರೆ, ನನ್ನ ಮನವಿ ಈ ಭಾಗದಲ್ಲಿ ಅಜ್ಜವ್ರಿಗೂ ಈ ಒಂದು ಒಕ್ಕೂಟದ ಮುಖಾಂತರ ನನ್ನ ಮನವಿ ಏನೆಂದರೆ, ನಿಮ್ಮ ವೀರೇಶ್ವರ ಪುಣ್ಯಾಶ್ರಮದ ಕೆಲವೊಂದಿಷ್ಟು ಅಂಗಸಂಸ್ಥೆಗಳನ್ನು ದಾವಣಗೆರೆಯಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ತೆಗೆದಿದ್ದೀರಿ. ನಮ್ಮ ಈ ಬಳ್ಳಾರಿ ಮತ್ತು ವಿಜಯನಗರ ಒಂದು ಭಾಗದಲ್ಲಿ ಒಂದು ಗುರುಕುಲ ಮಾದರಿಯಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ಉದಯ ಆಗಲಂತಹ ಒಂದು ಭಿನ್ನವನ್ನು ಅವರ ಒಂದು ಪಾದಕ್ಕೆ ಸಮರ್ಪಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ಲ ಒಂದು ಸಂಗೀತದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀತಾ ಇದ್ರೆ ಮಕ್ಕಳಲ್ಲಿಯೂ ಸಹ ಸಂಗೀತದ ಬಗ್ಗೆ ಆಸಕ್ತಿ ಬರುತ್ತೆ. ಪೋಷಕರು ಕೂಡ ಮಕ್ಕಳಲ್ಲಿ ಇರುವಂಥ ಸಂಗೀತವನ್ನು ಗುರುತಿಸಿ ಅವರಿಗೆ ಸಂಗೀತ ಕಲಿಯಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಅದೇ ಒಂದು ಸೌಭಾಗ್ಯ ಅಂತ ಹೇಳಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನನ್ನ ಎರಡು ಮಾತು. ಪರಮ ಪೂಜ್ಯ ಪುಟ್ಟರಾಜ ಗುರುವರರು ಮಾಡಿರ್ತಕ್ಕಂಥ ಒಂದು ಸಮಾಜ ಸೇವೆಯಲ್ಲಿ, ಸಂಗೀತ ಸೇವೆಯಲ್ಲಿ, ಆ ಒಂದು ಆಶ್ರಮದಲ್ಲಿ ತಮ್ಮ ಸಂಗೀತ ಸೇವೆಯನ್ನು, ಸಂಗೀತ ಅಭ್ಯಾಸವನ್ನು ಮಾಡಿರ್ತಕ್ಕಂಥ ಇಲ್ಲಿ ಅನೇಕ ಪಾಠಶಾಲೆಯ ಒಕ್ಕೂಟದ ಅಧ್ಯಾಪಕರು ತಮ್ಮದೇ ಆದಂಥ ಒಂದು ಸಂಘಟನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನೋಡಿದರೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಅವರಿಗೆ ಪರಮ ಪೂಜ್ಯ ಪುಟ್ಟರಾಜ ಗುರುವರಿಗೂ ಮತ್ತು ಪೂಜ್ಯ ಕಲ್ಲಯ್ಯನವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥ ನಮ್ಮ ಕರುಣಾನಿಧಿಯವರು ಇರ್ಬೋದು, ಆಮೇಲೆ ನಾಗರಾಜವರು ಇರ್ಬೋದು, ಹೆಗ್ಡೆಯವರು, ಮಲ್ಲಿಕಾರ್ಜುನ್ ತುರ್ನೂರವರು, ಮಲ್ಲಿಕಾರ್ಜುನ್ ಬಡ್ಗೇರವರು, ಹೀಗೆ ಅನೇಕ ಸಂಗೀತ ಕಲಾವಿದರು. ಯಾರೂ ಇಲ್ಲಿ ಸಾಮಾನ್ಯ ಕಲಾವಿದರಿಲ್ಲ, ಎಲ್ಲ ದೊಡ್ಡ ಕಲಾವಿದರೇ ಅವರು ಎಲ್ಲರೂ. ಅಂಥ ಕಲಾವಿದರೆಲ್ಲ ಸೇರಿ ಒಬ್ಬ ಕಲಾವಿದರ ಬಳಗ ಸೇರಿ ಒಬ್ಬ ಕಲಾವಿದನನ್ನು ಸನ್ಮಾನ ಮಾಡೋದು, ಪ್ರಶಸ್ತಿ ಕೊಡೋದು ಏನಿದೆಲ್ಲ ಇದು ಭಾಳ ನಮಗೆ ಸಂತೋಷವಂತಂದ್ರೆ. ಯಾಕಂತಂದರೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಪ್ರೀತಿಸೋದು ಭಾಳ ದೊಡ್ಡ ಗುಣ. ಬೇರೆದವ್ರು ಪ್ರೀತಿಸ್ತಾರೆ, ಬೇರೆದವ್ರು ಸನ್ಮಾನ ಕೊಡ್ತಾರೆ. ಆದರೆ ಇಲ್ಲಿ ಪ್ರಶಸ್ತಿ ತಗೊಳ್ಳುವಷ್ಟು, ಸನ್ಮಾನ ತಗೊಳ್ಳುವಷ್ಟು ಅಷ್ಟು ದೊಡ್ಡ ವ್ಯಕ್ತಿತ್ವವನ್ನು ನಾವು ಪಡೆದಂಥವ್ರು ಯಾರೂ ಅಲ್ಲ. ಆದರೆ ಇಲ್ಲಿ ವೇದಿಕೆ ಮೇಲೆ ಏನಾದರೂ ಒಂದು ಎರಡು ಮಾತುಗಳನ್ನು ಹೇಳಬೇಕಾದ್ರೆ ಹಾಗೂ ಹಾಡಬೇಕಾದ್ರೆ, ಒಂದು ಮಾತನ್ನು ನಾವು ನುಡಿಬೇಕಾದ್ರೆ, ಇಲ್ಲಿ ತಗೊಂಡಿರ್ತಕ್ಕಂಥ ನಾವೇನು ಸನ್ಮಾನಿತರದವಲ್ಲ, ಈ ಸನ್ಮಾನ ಪ್ರಶಸ್ತಿ ಏನೇ ಇದ್ದರೂ ಸಹಿತ ಇದು ನಮಗಲ್ಲ, ಪರಮ ಪೂಜ್ಯ ಪುಟ್ಟರಾಜ ಗುರುವರ ಪಾದಕ್ಕೆ ಸಲ್ಲಲಿ ಅಂತ ನಾನು ಕೇಳ್ಕೊತಾ ಇದ್ದೆ. ಯಾಕಂತಂದರೆ ಯಾವುದೇ ನಾವು ಏನೇ ಪಡೆದ್ರೂ ಸಹಿತ ಅದು ಅವರ ಪಾದಕ್ಕೆ ಹೋಗ್ತಕ್ಕಂಥದ್ದು. ಯಾಕಂದರೆ ನಾವು ಅಷ್ಟು ಸಮರ್ಥರಲ್ಲ. ಅದಕ್ಕೆ ಪೂಜ್ಯ ಗುರುಗಳ ಪಾದಕ್ಕೆ ಇದು ಸಲ್ಲಲಿ ಅಂತ ಹೇಳ್ತಾ, ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ 108ನೇ ಜಯಂತ್ಯೋತ್ಸವ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪುಣ್ಯ ಸ್ವರೂಪಿಗಳಾಗಿರ್ತಕ್ಕಂಥ ಕಲ್ಲಜ್ಜಯ್ಯನವರಿಗೆ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಒಂದು ಈ ಕಾರ್ಯಕ್ರಮದಲ್ಲಿ ತುಲಾಭಾರ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪಂಡಿತ ಪುಟ್ಟರಾಜ ಗವಾಯಿಗಳದು ಸುಮಾರು 2280ಕ್ಕಿಂತ ಅಧಿಕವಾಗಿರ್ತಕ್ಕಂಥ ತುಲಾಭಾರಗಳ ಕಾರ್ಯಕ್ರಮ ನಡೆದಿದ್ದು, ಅದು ಇವತ್ತಿಗೂ ಕೂಡ ಗಿನ್ನೀಸ್ ದಾಖಲೆ ಮತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ದಾಖಲೆ ಸಾಧಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ರೆಕಾರ್ಡ್. ಇವತ್ತಿನ ದಿವಸ ಹೊಸಪೇಟೆಯಲ್ಲಿ ಕಲ್ಲಜ್ಜಯ್ಯನವರದ 1682ನೇ ತುಲಾಭಾರ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ನಮ್ಮ ಒಂದು ಶಾಲಾ ಆವರಣ ಕೂಡ ಆ ಒಂದು ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗಕ್ಕೆ ಸೇರಿದ ಹಾಗೆ ಆ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಾವೆಲ್ಲರೂ ಕೂಡ ಬಹಳ ಪುಣ್ಯವನ್ನ ಮಾಡಿದೀವಿ ಅಂತಕ್ಕಂಥ ಒಂದು ಮಾತುಗಳನ್ನ ಹೇಳ್ತಾ, ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಷಣಕ್ಕಿಂತನೂ ಸಂಗೀತಕ್ಕೆ ಮುಖ್ಯ ಪ್ರಾಮುಖ್ಯತೆ ಇರೋದ್ರಿಂದ ಆ ಬಳಿಕ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆ ಹಾಗೂ ಸೇವೆಗೈದ ಸಾಧಕರಿಗೆ ಕಾರ್ಯಕ್ರಮದ ಆಯೋಜಕರಿಂದ ಸನ್ಮಾನಿಸಿ ಪ್ರಶಸ್ತಿ ಪ್ರಮಾಣ ಪತ್ರ ನೀಡುವ ಮೂಲಕ ಗೌರವಿಸಲಾಯಿತು. ಆ ಬಳಿಕ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಜ್ಜಯ್ಯನವರಿಗೆ
ಎಂಜೆ ನಗರದ ಸುಮಾ ಪಂಪಾಪತಿ ಕುಟುಂಬದವರಿಂದ ತುಲಾಭಾರ ಸೇವೆ ನಡೆಸಿಕೊಡಲಾಯಿತು. ಆ ಬಳಿಕ ಕಲ್ಲಜ್ಜಯ್ಯನವರು ಮಾತನಾಡಿ, ಗದಗ, ದಾವಣಗೆರೆ ಹಾಗೂ ಶಿವಮೊಗ್ಗದಲ್ಲಿ ಅಂಧರ ಶ್ರೇಯೋಭಿವೃದ್ಧಿಗಾಗಿ ಆಶ್ರಮಗಳಿಂದ ನಿರ್ಮಿಸಲಾಗಿದೆ. ಅಂಧರ ನೆರವಿಗಾಗಿ ದಾನಿಗಳು ಮುಂದಾಗಬೇಕೆಂದು ಭಕ್ತರಲ್ಲಿ ಕರೆ ನೀಡಿದರು. ದಾವಣಗೆರೆಯಲ್ಲಿ ಸುಮಾರು 2.5 ರಿಂದ 3 ಕೋಟಿ ರೂಪಾಯಿದಲ್ಲಿ ಕಲ್ಲಿನ ಶಿಲಾ ಮಂಟಪ ಆಶ್ರಮ ಕೂಡ ನಾವು ಕಟ್ಟಿಸಿವಿ ಈಗಾಗಲೇ. ನಾಳೆ ಮೇ ತಿಂಗಳ ನಾ ಯಾಕೆ ಅವಸರ ಮಾಡಿ ಹೊಂಟಿನಂದ್ರೆ, ನಾ ಇವತ್ತಿಗೆ ಒಂದು 8-9 ದಿನ ಆಯ್ತು ಚೈತೂರ್ಕ ಕುಮಾರಸ್ವಾಮಿಗಳು ಪಂಚಾಕ್ಷರ ಅಜ್ಜರ ಪುಟ್ಟಜ್ಜರ ಮೂರ್ತಿ ಥರ ಕಳಿಸಿದ್ವಿ. ಈಗಾಗಲೇ ಗದಗ ಹತ್ರ ಸನಿಪ್ ಬಂದವು ಮೂವರು ಮೂರ್ತಿಗಳು. ಗದಗ ಮುಟ್ಟಿ ಇವತ್ತು ದಾವಣಗೆರೆಗೆ ವಾಸ್ತವಕ್ಕೆ ಹೋಗಬೇಕಾದ್ರಿಂದ ಹಾಗಾಗಿ ಆ ಮೂರ್ತಿ ಗದಗ ಬರೋದ್ರಲ್ಲಿ ನಾವು ಹೋಗಬೇಕಾಗಿದೆ. ಆಮೇಲೆ ದಾವಣಗೆರೆಯಲ್ಲಿ ಕೂಡ ಕಲ್ಲಿನ ಶಿಲಾಮಂಟಪ 2.5 ರಿಂದ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ನಮ್ಮ ಗುರುಗಳು ಕಟ್ಟಿಸಿದಂಥ ಶಕ್ತಿ ಗುರುಗಳ ಆಶ್ರಮದಿಂದ ಅದು ಆದಂಥ ಆಶ್ರಮ. ದಾವಣಗೆರೆಯಲ್ಲಿ ಕಟ್ಟಿಸಿದ್ದು, ಶಿವಮೊಗ್ಗದಲ್ಲಿ ಕಣ್ಣಿಲ್ದವರು RB ಸಂಗಮೇಶ್ವರ ಗವಾಯಿಗಳು ಅಂತೇಳಿ ಅವರಿಗೆ ಬಂಗಾರಪ್ಪರು ಕೊಟ್ಟಂಥ ಜಗದಲ್ಲಿ ಆಶ್ರಮಕ್ಕೆ ಅನೇಕ ಮಂದಿ ಯಡಿಯೂರಪ್ಪನವರು ನಡ್ಕೊಂಡು ಅನೇಕ ಮಂದಿ ಮಠಾಧೀಶರು, ರಾಜಕೀಯವರು, ಸಂಘ ಸಂಸ್ಥೆಯವರು ಕೊಟ್ಟಂಥ ದುಡ್ಡಿನಿಂದ 3 ಅಂತಸ್ತು ಆಶ್ರಮ ಅಲ್ಲಿ ಕೂಡ ಶಿವಮೊಗ್ಗದಲ್ಲಿ ಸಾಗರ್ ರೋಡ್ಗೆ 3 ಕೋಟಿ ರೂಪಾಯಿ ಆಶ್ರಮವನ್ನು ಕೂಡ ಕಟ್ಟಿ ಅದನ್ನು ಕೂಡ ಆಶ್ರಮಕ್ಕೆ ಲೋಕಾರ್ಪಣೆ ಮಾಡಿದಂಥ ಕೀರ್ತಿ ಅಂದರೆ ಪಂಡಿತ್ RB ಸಂಗಮೇಶ್ವರ ಗವಾಯಿಗಳಿಗೆ ಸಲ್ತಾ. ಹಾಗಾಗಿ ನಮ್ಮ ಆಶ್ರಮ ಗದಗ, ದಾವಣಗೆರೆ, ಶಿವಮೊಗ್ಗ 3 ನಗರದಲ್ಲಿ ಇರುವುದರಿಂದ ನಿಮಗೆ ನಾನು ಬಂಗಾರ ಬೆಳ್ಳಿ ಕೊಡುವಂತ ಕೇಳುವುದಿಲ್ಲ, ಏನು ನಿಮಗೆ ಆಸ್ತಿ ಅಂತಸ್ತು ಕೊಡುವಂತ ಕೇಳುವುದಿಲ್ಲ. ನಿಮಗೆ ಏನಾದರೂ ಕೊಡೋದಿದ್ರೆ ನಮಗೆ ಕಣ್ಣಿಂದ ಮಕ್ಕಳ 1 ತಂದು ಕೊಟ್ಟರು 1 ಲಕ್ಷ ಕೊಟ್ಟಷ್ಟು ನಿಮಗೆ ಪುಣ್ಯ ಬರ್ತದೆ. ಕಣ್ಣಿಂದ ಮಕ್ಕಳು ತಂದು ಕೊಡ್ರಿ, ನಮಗೆ ನೀವು ರೊಕ್ಕ ಕೊಡೋದಕ್ಕಿಂತ ಕಣ್ಣಿಂದ ಮಕ್ಕಳು ಕೊಡ್ರಿ. ದಾವಣಗೆರೆ, ಶಿವಮೊಗ್ಗ, ಗದಗ. ಇನ್ನು ನಮ್ಮ ವಕೀಲರು ಹೇಳಿದರು, ಈ ಬಳ್ಳಾರಿ ಜಿಲ್ಲೆ ನಮ್ಮ ಹೊಸಪೇಟೆ ಆಗಲಿ ಈ ಅನೇಕ ಭಾಗದಲ್ಲಿ ಬಹಳಷ್ಟು ದಾನ ಧರ್ಮಕ್ಕೆ ನೀವು ಹೆಸರಾದಂಥವು. ಈಗಾಗಲೇ ಈ ಭಾಗದಲ್ಲಿ ಕೂಡ ಸಂಗೀತ ಪಾಠಶಾಲೆ ಆಗಲಿ, ಸಂಗೀತ ಆಶ್ರಮ ಆಗಲಿ ಆಗಬೇಕಂತ ಕೂಡ ವ್ಯಕ್ತಪಡಿಸಿದರು ನಮ್ಮ ವಕೀಲರು. ನಿಮಗೆ ಗೊತ್ತಿರಬಹುದು, ಈಗಾಗಲೇ ಗಂಗಾವತಿನಿಂದ ಆನೆಗುಂದಿಗೆ ಹೋಗುವಂಥ ರೋಡಿನಲ್ಲಿ 2 ಎಕರೆ 4 ಗುಂಟೆ ಜಾಗ ಅಂದರೆ 2 ಕೋಟಿ ರೂಪಾಯಿ ಚಿಲ್ಲರ ಬಾಳುವಂಥ ಕಿಮ್ಮತ್ತಿನ ಜಾಗ ಈಗಾಗಲೇ 2 ಎಕರೆ 4 ಗುಂಟೆ ಜಾಗ ಗದಗ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಆಶ್ರಮ ಕಟ್ಟಲು ಕೂಡ ಗಂಗೋತ್ರಿಯವರು ದಾನ ಮಾಡಿದ್ದಾರೆ. ಅಲ್ಲಿ ಕೂಡ ಆಶ್ರಮ ನಾವು ಚಂದನವನದ ಚಂದದ ದೊರೆ, ಅಪರೂಪದ ದೇವತಾ ಮನುಷ್ಯ, ನಗುವಿನ ಸರದಾರ, ದೊಡ್ಮನಿಯ ರಾಜಕುಮಾರ, ನಮ್ಮ ನಿಮ್ಮೆಲ್ಲರ ಅಪೂರ್ವ ರತ್ನ, ನಟ ಸಾರ್ವಭೌಮ, ಕರ್ನಾಟಕ ರತ್ನ ಇವರೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿರಬಹುದು, ಆದರೆ ಜೊತೆಗಿರದ ಜೀವ ಎಂದೆಂದೂ ಜೀವಂತ ಎಂಬಂತೆ ಅಪ್ಪು ಅವರು ನಮ್ಮೊಟ್ಟಿಗಿಲ್ಲದಿದ್ರು ಅವರು ತೋರಿಸಿಕೊಟ್ಟ ಸಮಾಜಮುಖಿ ಹೆಜ್ಜೆಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿವೆ. ಅಂತೆಯೇ ಅಪ್ಪು ಸ್ಮರಣಾರ್ಥವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಹಿಳಾ ಘಟಕವನ್ನು ಹೊಸಪೇಟೆ ನಗರದಲ್ಲಿ ಅಸ್ತಿತ್ವಕ್ಕೆ ತರಲಾಗಿದೆ. ಹೌದು, ಯಾರೇ ಕೈಬಿಟ್ರೂ ಹೊಸಪೇಟೆ ಜನ ಕೈಬಿಡಲ್ಲ ಎಂಬ ಪುನೀತ್ ರವರ ಮಾತು ಕೇಳಿದ್ರೆ ಸಾಕು, ಹೊಸಪೇಟೆಯ ಮೇಲೆ, ಹೊಸಪೇಟೆ ಜನರ ಮೇಲೆ ಪುನೀತ್ ರವರು ಅಭಿಮಾನ ಇರಿಸಿದ್ದು ಎಷ್ಟೆಂದು ತಿಳಿಯುತ್ತದೆ. ಅಂತೆಯೇ ಅಖಿಲ ಕರ್ನಾಟಕ ಡಾಕ್ಟರ್ ರಾಜವಂಶ ಕನ್ನಡ ಯುವ ಸೇನೆಯ ಸಹಭಾಗಿತ್ವದಲ್ಲಿ ಹೊಸಪೇಟೆ ನಗರದ ಬನಶಂಕರಿ ದೇವಸ್ಥಾನದ ಆವರಣದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಹಿಳಾ ಘಟಕದ ಉದ್ಘಾಟನೆ ಸಮಾರಂಭ ಸೇರಿದಂತೆ ಅಪ್ಪುರವರ ಜನ್ಮದಿನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಅಪ್ಪುರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವೇದಿಕೆ ಮೇಲಿನ ದೀಪ ಬೆಳಗಿಸುವ ಮೂಲಕ ಮಹಿಳಾ ಘಟಕಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜವಂಶ ಕನ್ನಡ ಯುವ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ರಾಜ್ ರವರು ತಾರಾ ಹಿರೇಮಠರವರಿಗೆ ಪ್ರಮಾಣ ಪತ್ರ ನೀಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಿ ಗುರುತರ ಜವಾಬ್ದಾರಿ ನೀಡಿದರು. ಅದೇ ರೀತಿ ಉಳಿದ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ನೀಡಿ ಪುನೀತ್ ರಾಜ್ಕುಮಾರ್ ಅವರ ಸಮಾಜಮುಖಿ ಕೆಲಸಗಳನ್ನು ಸ್ಫೂರ್ತಿಯಾಗಿ ಇರಿಸಿಕೊಂಡು ಜನಸೇವೆಯಲ್ಲಿ ತೊಡಗುವಂತೆ ಕರೆ ನೀಡಲಾಯಿತು.
ಆ ಬಳಿಕ ಕಲಾ ತಂಡಗಳಿಂದ ಭರತನಾಟ್ಯ ಪ್ರದರ್ಶನ ನಡೆಸಿಕೊಡಲಾಯಿತು. ಇದೀಗ ಸಾರ್ವಜನಿಕ ಜಾಗೃತಿಗಾಗಿ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೊಟ್ಟೂರು ಸ್ವಾಮಿ ಮಠದಲ್ಲಿ ಮುಂದುವರೆದ ವಿಶ್ವಧರ್ಮ ಪ್ರವಚನ. ರೇಣುಕಾಚಾರ್ಯರ ಕುರಿತು ಉಪನ್ಯಾಸ ನಡೆಸಿಕೊಟ್ಟ ಮಹಾಂತ ಸ್ವಾಮಿಗಳು. ವಿವೇಕಾನಂದ ಸರ್ಕಾರಿ ಶಾಲೆಯಲ್ಲಿ ನಿರ್ಮಾಣಗೊಳ್ಳಲಿರುವ ಹೆಚ್ಚುವರಿ ಕೊಠಡಿಗಳು. ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. ಮಕ್ಕಳಲ್ಲಿ ಅಪೌಷ್ಟಿಕತೆ. ತನ್ನಿಮಿತ್ಯ ಸರ್ಕಾರದಿಂದ ಆರಂಭಗೊಂಡ ಪೋಷಣ ಅಭಿಯಾನ. ನಗರದಲ್ಲಿ ನೆರವೇರಿದ ಪಂಡಿತ ಪುಟ್ಟರಾಜ ಗವಾಯಿಗಳ 108ನೆಯ ಜಯಂತ್ಯೋತ್ಸವ. ಹೊಸಪೇಟೆ ಸಂಗೀತ ಪಾಠಶಾಲೆಗಳ ಒಕ್ಕೂಟದಿಂದ ಆಯೋಜನೆ. ನಗರದಲ್ಲಿ ಜರುಗಿದ ಪುನೀತ್ ರಾಜ್ಕುಮಾರ್ ಜನ್ಮದಿನ. ಅಸ್ತಿತ್ವಕ್ಕೆ ಬಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಹಿಳಾ ಘಟಕ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.